ಜಮ್ಮು ಮತ್ತು ಕಾಶ್ಮೀರದ ತಾಂಗ್ದಾರ್ ಗಡಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಸೇನೆ ಹಾಗೂ ಗಡಿ ಭದ್ರತಾ ಪಡೆಯ ಜವಾನರು ಈ ವರ್ಷ ದೀಪಾವಳಿಯನ್ನ ತಮ್ಮ ಕರ್ತವ್ಯದ ಮಧ್ಯೆ ಸಂತೋಷದಿಂದ ಆಚರಿಸಿದ್ರು. ದೇಶದಾದ್ಯಂತ ಜನರು ಮನೆಯಲ್ಲೇ ಕುಟುಂಬದೊಂದಿಗೆ ಹಬ್ಬವನ್ನ ಆಚರಿಸುತ್ತಿರುವಾಗ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈ ಯೋಧರು ದೀಪ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ತಮ್ಮ ರೀತಿಯಲ್ಲಿ ಬೆಳಕಿನ ಹಬ್ಬವನ್ನ ಆಚರಿಸಿದ್ರು. ತಾಂಗ್ದಾರ್ ಪ್ರದೇಶವು ಪಾಕಿಸ್ತಾನದ ಗಡಿಯಿಂದ ಅತಿ ಸಮೀಪದಲ್ಲಿದ್ದು ಯಾವಾಗಲೂ ಎಚ್ಚರಿಕೆಯ ವಾತಾವರಣದಲ್ಲಿರುತ್ತದೆ. ಕಠಿಣ ಚಳಿ ಮತ್ತು ಹಿಮದ ನಡುವೆ ಸೈನಿಕರು ತಮ್ಮ ಬಂಕರ್ಗಳ ಮುಂದೆ ಮಣ್ಣಿನ ದೀಪಗಳನ್ನ ಹಚ್ಚಿದ್ರು. ಕೆಲವರು ರಂಗೋಲಿ ಹಾಕಿ ಸಣ್ಣ ಸಣ್ಣ ದೀಪಗಳಿಂದ ತಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಬೆಳಗಿದ್ರು. ಈ ಬೆಳಕುಗಳು ಕೇವಲ ದೀಪಾವಳಿಯ ಸಂಕೇತವಲ್ಲ, ಅವು ದೇಶದ ಭದ್ರತೆಯ ಹೊಣೆ ಹೊತ್ತಿರುವ ಸೈನಿಕರ ಮನದ ಬಲ ಮತ್ತು ನಂಬಿಕೆಯ ಪ್ರತೀಕದಂತೆ ಕಾಣ್ತಿತ್ತು. ಸೈನಿಕರೊಬ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮನೆಯವರಿಂದ ದೂರ ಇದ್ರು, ಇಲ್ಲಿ ನಮ್ಮ ಸಹ ಸೈನಿಕರೇ ನಮ್ಮ ಕುಟುಂಬ. ನಾವು ಹಬ್ಬವನ್ನ ಗಡಿಯಲ್ಲಿ ಆಚರಿಸುವುದರಲ್ಲಿ ಹೆಮ್ಮೆ ಪಡ್ತೇವೆ. ನಮ್ಮ ಕರ್ತವ್ಯವೇ ನಮ್ಮ ಹಬ್ಬ. ಅವರ ಮಾತುಗಳಲ್ಲಿ ಅಡಗಿರುವ ದೇಶಭಕ್ತಿಯ ಭಾವನೆ ಪ್ರತಿಯೊಬ್ಬರ ಹೃದಯವನ್ನ ಸ್ಪರ್ಶಿಸುವಂತಿತ್ತು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸೈನಿಕರು ಪರಸ್ಪರ ಸಿಹಿ ತಿಂಡಿಗಳನ್ನ ಹಂಚಿಕೊಂಡು ದೀಪ ಹಚ್ಚಿದ ಬಳಿಕ ಸಣ್ಣ ಪೂಜೆಯನ್ನ ನಡೆಸಿದ್ರು. ಕೆಲ ಕಡೆಗಳಲ್ಲಿ ಸ್ಥಳೀಯ ಮಕ್ಕಳನ್ನ ಆಹ್ವಾನಿಸಿ ಸಿಹಿ ತಿಂಡಿಗಳನ್ನ ನೀಡಿದ್ರು. ಆ ಮಕ್ಕಳ ನಗುಮುಖ ಮತ್ತು ಸೈನಿಕರ ಸಂತೋಷ ಒಂದಾಗಿದ್ದ ದೃಶ್ಯ ಎಲ್ಲರ ಮನಸೆಳೆದಿತ್ತು. ಈ ಕಾರ್ಯಕ್ರಮಕ್ಕೆ ದೀಪಾವಳಿ ಮಹೋತ್ಸವ ಎಂದು ಹೆಸರಿಟ್ಟು ಮಕ್ಕಳೊಂದಿಗೆ ನೃತ್ಯ ಮತ್ತು ಗೀತೆಯೂ ನಡೆಯಿತು. ಹಬ್ಬದ ಸಂಭ್ರಮದಲ್ಲಿದ್ರೂ ಸೈನಿಕರು ತಮ್ಮ ಕರ್ತವ್ಯವನ್ನ ಮರೆತಿರಲಿಲ್ಲ. ಕೆಲವು ತಂಡಗಳು ಹಬ್ಬದ ಸಮಯದಲ್ಲೇ ಗಡಿ ಕಾಯುತ್ತಿದ್ರು. ದೇಶದ ಭದ್ರತೆ ನಮ್ಮ ಮೊದಲ ಕರ್ತವ್ಯ. ದೀಪಾವಳಿಯ ಬೆಳಕು ಗಡಿಯಲ್ಲೂ ಇರಬೇಕು, ಆದ್ರೆ ಎಚ್ಚರಿಕೆಯನ್ನ ಕಳೆದುಕೊಳ್ಬಾರದು ಅಂತ ಒಬ್ರು ಸೈನಿಕರು ಹೇಳ್ತಾರೆ. ತಾಂಗ್ದಾರ್ ಮತ್ತು ಅಲ್ಕ್ನೂರ್ ಪ್ರದೇಶಗಳಲ್ಲಿ ನಡೆದ ಈ ಆಚರಣೆಗಳ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡಿದೆ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಸೇರಿದಂತೆ ಹಲವಾರು ವೇದಿಕೆಗಳಲ್ಲಿ ಜವಾನ್ಸ್ ಸೆಲೆಬ್ರೇಟ್ ದಿವಾಳಿ ಎಟ್ LOC ಎಂಬ ಶೀರ್ಷಿಕೆಯಿಂದ ವಿಡಿಯೋಗಳು ವೈರಲ್ ಆಗಿವೆ. ಈ ದೃಶ್ಯಗಳಲ್ಲಿ ಸೈನಿಕರು ಪಟಾಕಿ ಸಿಡಿಸುತ್ತಿರುವುದು, ದೀಪ ಹಚ್ಚುತ್ತಿರುವುದು ಮತ್ತು ಪರಸ್ಪರ ಅಪ್ಪಿಕೊಂಡು ಶುಭಾಶಯ ಹೇಳುತ್ತಿರುವುದು ಕಾಣುತ್ತದೆ. ಕಟ್ಟುನಿಟ್ಟಿನ ಭದ್ರತಾ ಪ್ರದೇಶವಾಗಿದ್ರೂ ಈ ಹಬ್ಬದ ಸಂಭ್ರಮವು ಅಲ್ಲಿ ಒಂದು ಕ್ಷಣದ ಶಾಂತಿ ಮತ್ತು ಸಂತೋಷವನ್ನ ತಂದಿತು. ಈ ಬೆಳಕು ಕೇವಲ ಹಬ್ಬದ್ದಲ್ಲ, ಇದು ನಮ್ಮ ದೇಶದ ಶಾಂತಿ ಮತ್ತು ಏಕತೆಯ ಸಂಕೇತ ಅಂತ ಅಧಿಕಾರಿಯೊಬ್ರು ಹೇಳಿದ್ರು. ಕೆಲವರು ತಮ್ಮ ಮನೆಯಲ್ಲಿ ಸಹ ಸೈನಿಕರ ಹೆಸರಿನಲ್ಲಿ ಒಂದು ದೀಪವನ್ನ ಹಚ್ಚಿದ್ರು. ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂದೇಶ ಬರೆದು, ನೀವು ನಮ್ಮ ನಿಜವಾದ ಹೀರೋಗಳು, ನೀವು ಗಡಿಯಲ್ಲಿ ಇರುವುದು ನಮ್ಮ ಭದ್ರತೆಗಾಗಿ, ನಿಮ್ಮ ತ್ಯಾಗಕ್ಕೆ ನಮಸ್ಕಾರ ಎಂದು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ದೀಪಾವಳಿ ನಮಗೆಲ್ಲರಿಗೂ ಒಂದು ಪಾಠ. ನಿಜವಾದ ಹಬ್ಬ ಅಂದ್ರೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನೆರವೇರಿಸುವುದು. ಗಡಿಯಲ್ಲಿರುವ ನಮ್ಮ ಯೋಧರು ಅದನ್ನೇ ತೋರಿಸಿದ್ದಾರೆ. ಅವರು ಹಚ್ಚಿದ ಆ ಬೆಳಕು ಕೇವಲ ಗಡಿಗಷ್ಟೇ ಸೀಮಿತವಲ್ಲ, ಅದು ಭಾರತದ ಪ್ರತಿಯೊಂದು ಮನೆಯ ಹೃದಯಗಳಲ್ಲಿ ಹೊಳೆಯುತ್ತಿರುವ ಬೆಳಕು ಅಂದ್ರೂ ತಪ್ಪಾಗಲ್ಲ. ನೀವೇನಂತೀರಾ?